ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಮಂಜೂರಾತಿ, ವಕೀಲರ ಸಂಘದಿಂದ ಸಂಭ್ರಮಾಚರಣೆ. ಗಂಗಾವತಿ ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಮಂಜೂರಾತಿಗೊಂಡ ಹಿನ್ನೆಲೆಯಲ್ಲಿ ಮಂಗಳವಾರದಂದು ವಕೀಲರ ಸಂಘದ ನೇತೃತ್ವದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಯಾದ ಪಂಪನಗೌಡ ವಕೀಲರು ಮಾತನಾಡಿ, ವಕೀಲರ ಸಂಘದ ಬಹುದಿನದ ಬೇಡಿಕೆ ಈಗ ಈಡೇರಿಕೆಯಾಗಿರುವುದು ಅತ್ಯಂತ ಸಂತಸದಾಯಕವಾಗಿದೆ. ಸರ್ಕಾರ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯವನ್ನು ಸ್ಥಾಪಿಸಲು ಸೋಮವಾರದಂದು ಅಧಿಕೃತ ಆದೇಶ ನೀಡಿದ್ದು, ಇದರಿಂದ ಹಲವು ಪ್ರಕರಣಗಳ ಇತ್ಯರ್ಥಕ್ಕೆ ಅನುಕೂಲವಾಗಲಿದೆ. ಜೊತೆಗೆ ಕಕ್ಷಿದಾರರ ಅಲೆದಾಟ ನಡೆಸಲು ತಪ್ಪಿಸಲು ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಪ್ರಮುಖವಾಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲ ಶರದ್ ದಂಡಿನ್ ಮಾತನಾಡಿ, ವಕೀಲರ ಸಂಘದ ಹೋರಾಟದ ಭಾಗವಾಗಿ ಈಗಾಗಲೇ ಸ್ಪೆಷಲ್ ಪ್ರಕರಣಗಳಿಗೆ ಸ್ಥಳೀಯ ನ್ಯಾಯಾಲಯದಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದು, ಇದರೊಂದಿಗೆ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಸ್ಥಾಪನೆಗೆ ಸರ್ಕಾರ ಮುಂದಾಗಿರುವುದು ಅನುಕೂಲವಾಗಿದೆ. ಇದೇ ಮಾದರಿಯಲ್ಲಿ ಕನಕಗಿರಿ ಹಾಗೂ ಕಾರಟಗಿ ಭಾಗದಲ್ಲಿ ನೂತನ ನ್ಯಾಯಾಲಯ ಸ್ಥಾಪಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಸ್ಎಂ ನಾಯಕ್, ಪ್ರಕಾಶ್ ಕುಸುಬಿ, ಕಾರ್ಯದರ್ಶಿ ಎಚ್ಎಂ ಮಂಜುನಾಥ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಹಿರಿಯ ವಕೀಲರು, ಕಿರಿಯ ವಕೀಲರು ಪಾಲ್ಗೊಂಡಿದ್ದರು. ಈಗ ನಮಗೊಂದು ಸಂತೋಷದ ವಿಷಯ ನಿನ್ನೆ ತಾನೇ ಬಂತು. ಈ ಮೊದಲು ಏನಪ್ಪ ಅಂತಂದ್ರೆ ನಾವು ದೊಡ್ಡ ಹೋರಾಟ ಮಾಡಿದ್ವಿ. ಆ ಹೋರಾಟದಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಬರ್ತಕ್ಕಂಥ ಸ್ಪೆಷಲ್ ಆ್ಯಕ್ಷನ್ ಕೇಸ್ಗಳೆಲ್ಲ ಏನಪ್ಪ ಅಂತಂದ್ರೆ ಕೊಪ್ಪಳದಿಂದ ಇಲ್ಲಿಗೆ ವರ್ಗಾವಣೆಗೊಂಡು, ಅದನ್ನು ಭಾಳ ದಿವಸದಿಂದ ಅದು ನೆನಗುದಿಗೆ ಬಿದ್ದಿತ್ತು. ಅದು ಏನಪ್ಪ ಅಂತಂದರೆ ಮಂಜುನಾಥ್ ಅವರು ಎಲ್ಲ ಪದಾಧಿಕಾರಿಗಳ ಒಂದು ಏನಪ್ಪ ಅಂತಂದರೆ ಒಂದು ಪ್ರಯತ್ನದಿಂದ ಆ ಕೇಸ್ಗಳೆಲ್ಲ ಏನಪ್ಪ ಅಂದರೆ ಇಲ್ಲಿಗೆ ಟ್ರಾನ್ಸ್ಫರ್ ಆದವು. ಈ ಇನ್ನೊಂದು ಅತಿ ಹೆಚ್ಚಿನ ಸಂತೋಷದ ವಿಷಯ ಅಂತಂತಂದ್ರೆ ಮತ್ತೆ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಏನಪ್ಪ ಅಂದರೆ ನಮ್ಮ ಕೋರ್ಟಿಗೆ ಸ್ಯಾಂಕ್ಷನ್ ಆಗಿದೆ. ಅದನ್ನು ಏನಪ್ಪ ಅಂದರೆ ಎಲ್ಲ ನಮ್ಮ ವಕೀಲ ಬಂಧುಗಳಿಗೆ ಏನಪ್ಪ ಅಂದರೆ ಇದರಿಂದ ಕೇಸುಗಳು ಹೆಚ್ಚಾದಂತೆಲ್ಲ ಏನಪ್ಪ ಅಂತಂದ್ರೆ ಅವರಿಗೆ ಆರ್ಥಿಕ ಒಂದು ಅಭಿವೃದ್ಧಿ ಸಿಗುತ್ತೆ ಅಂತಂತಂದು ನಾನು ಭಾವಿಸಿದ್ದೀನಿ. ಇದು ಏನಪ್ಪ ಅಂತಂದರೆ ಇವತ್ತು ನಾವು ಈ 2ನೇ ಹೆಚ್ಚುವರಿ ಏನಪ್ಪ ಅಂದರೆ ಸಿವಿಲ್ ನ್ಯಾಯಾಲಯ ಆಯ್ತಲ್ಲ, ಅದರಿಂದ ನಮ್ಮ ಈಗ ಏನಪ್ಪ ನ್ಯಾಯದಾನ ತ್ವರಿತಗತಿಯಲ್ಲಿ ಆಗುತ್ತೆ ಅಂತ ಭಾವಿಸಿದ್ದೀನಿ ನಾನು. ಏನಪ್ಪ ಅಂದರೆ ಅದು ಇನ್ನೂ ಒಂದು ರೀತಿಯಿಂದನೂ ಕೂಡ ಈಗ ಕನಕಗಿರಿ ಕಾರಟಗಿ ಕೂಡ ಮತ್ತೆ ಇನ್ನೊಂದು ಪೋಸ್ಟ್ಗಳು ಇಷ್ಟಿಗಂತ ಒಂದು ವ್ಯವಸ್ಥೆ ಮುಂದೆ ಆಗ್ತೈತೆ. ಅದು ತಾಲೂಕು ಏನಪ್ಪ ಅಂದ್ರೆ ಆಗಿಬಿಟ್ಟಿದೆಯಲ್ಲ, ಅದರಿಂದ ಕೂಡ ಏನಪ್ಪ ಅಂತಂದರೆ ಈಗ ಇನ್ನೂ 2 ಪೋಸ್ಟ್ಗಳು ಹೆಚ್ಚಿಗೆ ನಮಗೆ ಸಂಭವ ಇದ್ದಾವೆ. ಈ ಕಾರಟಗಿಗೊಂದು, ಕನಕಗಿರಿಗೊಂದು. ಅದು ಆಗ್ಲಿಕ್ಕೂ ಕೂಡ ಇನ್ನೊಂದು ಹೆಚ್ಚಿನ ಪೋಸ್ಟ್ ಕ್ರಿಯೇಟ್ ಆಗೋದಕ್ಕೆ ಕಡೆಗೆ ಅಟ್ಲೀಸ್ಟ್ ಕಾರಟಗಿನ ಒಂದು ಹೋದ್ರು ಇಲ್ಲಿ 2 ಕೋರ್ಟ್ಗಳು ಇನ್ನೂ ಆ್ಯಸ್ ಇಟ್ ಈಸ್ ಹಂಗೆ ಉಳಿತೇವೆ. ಇದರಿಂದ ಏನಪ್ಪ ಅಂತಂದರೆ ನಮಗೆ ಲಿಟಿಗೇಂಟ್ಸಿಗೆ ಏನಪ್ಪ ಅಂತಂದರೆ ಬೇಗ ತ್ವರಿತಗತಿಯಲ್ಲಿ ಏನಪ್ಪ ನ್ಯಾಯದಾನ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇದೊಂದು ಸಂತೋಷದ ಸಂಭ್ರಮ ಏನಪ್ಪ ಅಂದ್ರೆ ನಾವು ಸಂಭ್ರಮಿಸಬೇಕಾದ ಇವತ್ತು ದಿವಸ. ಅದರಿಂದ ನನಗೆ ಒಂದು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥವ್ರಿಗೆ ಕಕ್ಷಿದಾರರಿಗೆ ಅನುಕೂಲ ಆಗುತ್ತೆ ಅಂತ. ಗಂಗಾವತಿ ನ್ಯಾಯಾಲಯಕ್ಕೆ ಮತ್ತು ಈ ಭಾಗದ ಕಕ್ಷಿದಾರರಿಗೆ ಒಂದು ಶುಕ್ರದೇಶ ಆರಂಭ ಆಗಿದೆ ಅಂತ ಹೇಳ್ಬೋದು. ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಮತ್ತು ಜೆಎಂಎಫ್ಸಿ ಈಗ ಮಂಜೂರಾಗಿದೆ. ಆದಷ್ಟು ಬೇಗ ಅದು ಕಾರ್ಯಾರಂಭ ಮಾಡ್ತಾಯಿದೆ. ಅದಕ್ಕೆ ಸುಮಾರು ವರ್ಷಕ್ಕೆ 64 ಲಕ್ಷ ನಿಧಿ ಬೇಕು. ಅದನ್ನು ಕೊಡಲಿಕ್ಕೆ ಸರ್ಕಾರ ಹಣಕಾಸು ಇಲಾಖೆ ಒಪ್ಪಿಕೊಂಡಿದೆ. ನಮ್ಮ ಕಕ್ಷಿದಾರ ಹಿತದೃಷ್ಟಿಯಿಂದ ಮತ್ತು ಅವರಿಗೆ ಸ್ಪೀಡಿ ಡಿಸ್ಪೋಸಲ್ ಹಿತದೃಷ್ಟಿಯಿಂದ ಕಾರಟಗಿ ಒಂದು ಇಂಡಿಪೆಂಡೆಂಟ್ ಕೋರ್ಟ್, ಒಪ್ಪಿಗೆ ಲಿಟರರಿ ಕೋರ್ಟ್ ಇದೆ, ಅದೊಂದು ನಮ್ಮ ಬೇಡಿಕೆ ಇದೆ. ಮತ್ತು ಜೊತೆಗೆ ಕನಕಗಿರಿ ಕೂಡ ತಾಲೂಕಾಗಿದೆ, ಅಲ್ಲೊಂದು ನ್ಯಾಯಾಲಯ ಆಗಬೇಕು ಅಂಥೇಳಿ ನಮ್ಮೆಲ್ಲರ ಅಪೇಕ್ಷೆ ಇದೆ. ಈಗ ನ್ಯಾಯಾಲಯ ಹೆಚ್ಚಾದಂತೆಲ್ಲ ನ್ಯಾಯದಾನ ಬೇಗ ಶೀಘ್ರ ಆಗ್ತದೆ. ಕಕ್ಷಿದಾರಿಗೆ ಒಂಥರ ಮುಕ್ತಿ ಸಿಕ್ಕಂಗೆ ಆಗ್ತದೆ, ನ್ಯಾಯಾಲಯಕ್ಕೆ ಅಲ್ಲಾಡೋ ತಪ್ತದೆ. ಮತ್ತು ಈ ನಮ್ಮ ಗಂಗಾವತಿಗೆ ನ್ಯಾಯಾಲಯ ದೃಷ್ಟಿಯಿಂದ ನಮಗೇನೇನು ಜಿಲ್ಲಾ ನ್ಯಾಯಾಂಗ ಇಲಾಖೆಯವರು, ಹೈಕೋರ್ಟ್ನವರು, ಗಂಗಾವತಿ ನ್ಯಾಯಾಧೀಶರುಗಳು ಏನು ನಮ್ಮ ಮಾರ್ಗದರ್ಶನ ಮಾಡಿದ್ದಾರೆ, ಅವರ ಮಾರ್ಗದರ್ಶನ ನೋಡ್ಕೊತ ಬಂದೀವಿ. ಮೊದಲು ನಾನು ಇಡೀ ನ್ಯಾಯಾಂಗ ಇಲಾಖೆಗೆ ಕಕ್ಷಿದಾರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಮಾಧ್ಯಮ ಮಿತ್ರರು ಕೂಡ ನಮ್ಮ ನ್ಯಾಯಾಲಯ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾವು ಕರೆದಾಗ ಬಂದು ನಮಗೆಲ್ಲ ಪ್ರೋತ್ಸಾಹ ಮಾಡಿರಿ. ತಮಗೂ ಕೂಡ ಕಕ್ಷಿದಾರ ಪರವಾಗಿ ಅನಂತ ಧನ್ಯವಾದ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರಿ, ಇವತ್ತಿನ ದಿವಸ ತುಂಬ ಸಂತೋಷ ದಿನ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕಕ್ಷಿದಾರಿಗೆ ಅತಿ ಶೀಘ್ರವಾಗಿ ನ್ಯಾಯ ಧರಿಸಿಕೊಡುವ ಉದ್ದೇಶದಿಂದ ಇವತ್ತು ಕನಕಗಿರಿ, ಕಾರಟಗಿ, ಗಂಗಾವತಿ 3 ತಾಲೂಕಿಗೆ ಒಂದೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಇತ್ತು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ವಕೀಲರ ಸಂಘದ ಒಂದು ಮನವಿ ಮೇರೆಗೆ ಇವತ್ತು ನಮ್ಮ ಗಂಗಾವತಿಯಲ್ಲಿ 2ನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಆದೇಶ ಆಗೈತಿ.
ಅದೆಲ್ಲ ನಮಗೆ ಖುಷಿ ಪಡೋಂಥ ವಿಷಯ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ನಾವು ತಮ್ಮೆಲ್ಲ ಮಾಧ್ಯಮ ಮುಖಾಂತರ ಹೇಳೋದಂದರೆ, ಇವತ್ತು ಕನಗಿರಿಗೆ ಅತಿ ಶೀಘ್ರದಲ್ಲಿ ಕೂಡ ಅದನ್ನು ನಾವು ಕೋರ್ಟ್ ಕೇಳಿದ್ವಿ. ಅದನ್ನು ಕೂಡ ಜಿಲ್ಲಾ ನ್ಯಾಯಾಧೀಶರು ಮತ್ತು ನಮ್ಮ ಆಡಳಿತಾತ್ಮಕ ನ್ಯಾಯಾಧೀಶರು ಕೂಡ ಅತಿ ಶೀಘ್ರವಾಗಿ ಕನಗಿರಿಗೂ ಕೂಡ ತಾಲೂಕು ನ್ಯಾಯಾಲಯಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪ್ರಪ್ರಥಮವಾಗಿ ನಾನು ಈ 2ನೇ ಹೆಚ್ಚುವರಿ ಮತ್ತು ಸಿವಿಲ್ ನ್ಯಾಯಾಲಯ ಮಾಡಿಕೊಟ್ಟಂಥ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೂ, ಎಚ್.ಕೆ. ಪಾಟೀಲ್ರಿಗೂ ಮತ್ತು ಶಿವರಾಜ್ ತಂಗಡಿಯವರಿಗೂ ಹಾಗೂ ನಮ್ಮ ಜಿಲ್ಲಾ ನ್ಯಾಯಾಧೀಶರಿಗೂ ಹಾಗೂ ನಮ್ಮ ತಾಲೂಕಿನ ಎಲ್ಲ ನ್ಯಾಯಾಧೀಶರಿಗೂ, ನಮ್ಮ ವಕೀಲರ ಸಂಘದ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಇವತ್ತು ನಮಗೆ ವಕೀಲರಿಗೆ ಅಷ್ಟಲ್ಲ ಸಂತೋಷ, ಇವತ್ತು ಕಕ್ಷಿದಾರಿಗೆ ಭಾಳ ಹೆಮ್ಮೆ ಪಡೋಂಥ ವಿಷಯ. ಯಾಕಂತ ಕೇಳಿದ್ರೆ ಇವತ್ತು ನಮ್ಮ ಗಂಗಾವತಿ ನ್ಯಾಯಾಲಯದಲ್ಲಿ ಈಗಾಗಲೇ ನಾವು 5,500 ಕೇಸುಗಳು ಪೆಂಡಿಂಗ್ ಇದ್ದಾವೆ. ಅದು ಅತಿ ಶೀಘ್ರದಲ್ಲಿ ಅವು ಬಗೆಹರಿಬೇಕಂತ ಒಂದು ಉದ್ದೇಶದಿಂದ ನಾವು ಹೆಚ್ಚುವರಿ ನ್ಯಾಯಾಲಯವನ್ನು ಕೇಳಿದ್ವಿ. ಅದಕ್ಕೆ ನಮ್ಗೆ ಕೊಟ್ಟದಕ್ಕೆ ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಈ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಕೀಲರಾದ ಪಂಪನಗೌಡ ಸರ್ ಹಾಗೂ ದಂಡಿನ್ ಸರ್ ಅವರು ಆಲ್ರೆಡಿ ಈ ವಿಷಯಗಳನ್ನೆಲ್ಲ ಪ್ರಸ್ತಾವ ಮಾಡಿದ್ದಾರೆ. ಆದರೂ ಕೂಡ ಒಂದು ವಿಷಯ ಏನು ಹೇಳಬೇಕು ಅಂದರೆ, 2022ರಲ್ಲಿ ನಾವು ಆಲ್ರೆಡಿಯಿಂದ ಮನವಿ ಕೊಟ್ಕೊಂತ ಬಂದ್ವಿ. ನಾನು ಈ ಸಂದರ್ಭದಲ್ಲಿ ಈ ಗಂಗಾವತಿ ನ್ಯಾಯಾಲಯಕ್ಕೆ 2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾಗಿ ಒಂದು ಘೋಷಣೆ ಆಗಿರೋದು ಸರ್ಕಾರಕ್ಕೆ, ಮೊಟ್ಟ ಮೊದಲಿಗೆ ಘನ ಸರ್ಕಾರಕ್ಕೆ ನಾನು ಧನ್ಯವಾದ ತಿಳಿಸ್ತೇನೆ. ವಕೀಲರ ಸಂಘದ ಪರವಾಗಿ ಸಿದ್ದರಾಮಯ್ಯ ಸರ್ಕಾರದವರಾಗಲಿ, ಎಚ್.ಕೆ. ಪಾಟೀಲ್ ಸಾಹೇಬರಾಗಲಿ, ಆಮೇಲೆ ನಮ್ಮ ಶಿವರಾಜ್ ತಂಗಡಿ ಸಾಹೇಬರಾಗಲಿ ಸಚಿವರು. ಯಾಕಂದರೆ ಇದು ಫೈನಾನ್ಷಿಯಲ್ ಕಾನ್ಫರೆನ್ಸ್ ಆಗಬೇಕಾಗಿತ್ತು. ಸ್ಪೆಷಲ್ ಕೇಸ್ ಆಗಿತ್ತು. ಏನಾಗಿತ್ತು ಅಂದರೆ, ಆಲ್ರೆಡಿ ಜಡ್ಜ್ ಇದ್ದರು, ಆ ಜಡ್ಜಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಸ್ಪೆಷಲ್ ಕೇಸಸ್ಸು. ಅದನ್ನು ಮಾಡೋಕ್ಕೆ ನಮಗೆ ಒಂದು 10 ತಿಂಗಳು ಆಯಿತು. ಬಟ್ ಇದು ಫೈನಾನ್ಷಿಯಲ್ ಕಾನ್ಫರೆನ್ಸ್ ಇರೋದ್ರಿಂದ ಇದು ನಾವು ಡಿಲೇ ಆಗ್ಬೋದು ಅಂತ ಮಾಡಿದ್ವಿ. ಬಟ್ ಘನ ಸರ್ಕಾರ ನಮ್ಮ ಒಂದು ವಕೀಲರ ಮನವಿಗೆ ಹೋಗೊಟ್ಟು ಈಗ ಒಂದು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲಿಗೆ ನಾನು ವಕೀಲರ ಸಂಘದ ಪರವಾಗಿ ಧನ್ಯವಾದ ತಿಳಿಸ್ತೇನೆ. 2ನೇ JMFC ಕೋರ್ಟ್, 2ನೇ JMFC ಮತ್ತು ಹೆಚ್ಚುವರಿ ನ್ಯಾಯಾಲಯ. ಈಗಾಗಲೇ ಆ ಗಂಗಾವತಿನಲ್ಲಿ ಪ್ರಿನ್ಸಿಪಲ್ ಪ್ರಧಾನ ಮತ್ತು ಹೆಚ್ಚುವರಿ ಇತ್ತು. ಇನ್ನೊಂದು ಸೆಕೆಂಡ್ ನಮಗೆ ಸಿವಿಲ್ ನ್ಯಾಯಾಧೀಶ ಬೇಕಾಗಿತ್ತು. ಯಾಕಂದರೆ ಇಲ್ಲಿರುವಂಥ ಪೆಂಡೆನ್ಸಿ ಲಿಟಿಗೆನ್ಸಿ ಪ್ರಾಬ್ಲಮ್ ಆಗ್ತಾಯಿತ್ತು. ಇಲ್ಲಿ ಪಕ್ಷಕಾರರಿಗೆ ಭಾಳ ಪ್ರಾಬ್ಲಮ್ ಆಗ್ತಾಯಿತ್ತು. 7,000 ಕೇಸ್ ಥರ ಪೆಂಡಿಂಗ್ ಇತ್ತು, ಒಟ್ಟು 3 ಕೇಸ್ ನಡುವೆ. ಸೊ ಆ ಕೋರ್ಟ್ ಆಗೋದ್ರಿಂದ ನಮ್ಗೆ ವಿಲೇವಾರಿಗೆ ಈಸಿ ಆಗುತ್ತೆ, ಕಕ್ಷಿದಾರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಉದ್ದೇಶ. ಅದ್ರ ಜೊತೆಗೆ ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ಈ ಒಂದು ಸೆಕೆಂಡ್ JMFC ಕೋರ್ಟ್ ಬಂದರೆ ನಮ್ಮ ಕನಕಗಿರಿಗೆ ಇಟರ್ನಿ ಕೋರ್ಟ್ ಸ್ಟಾರ್ಟ್ ಆಗಿಲ್ಲ. ಎಲ್ಲ ಪ್ರತಿ ತಾಲೂಕಿಗೆ ಕೋರ್ಟ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಇದೆ ಸರ್ಕಾರದ್ದು. ಸೊ ಕಾಟಿಗೆ ಆಲ್ರೆಡಿ ಇಟರ್ನಿ ಕೋರ್ಟ್ ಇರೋದ್ರಿಂದ ಕನಕಗಿರಿ ಆಗಿದ್ದಿಲ್ಲ. ಈ ಒಂದು JMFC ಕೋರ್ಟ್ ಆಗೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಾವು ಈ ಮುಂಚೆ ಇರುವಂಥ ನಮ್ಮ MG ಶಿವಳ್ಳಿ ಸಾಹೇಬ್ರು ಅವ್ರು ನಮ್ಗೆ ನೆನೀಲೇಬೇಕು. ಯಾಕಂದರೆ ಅವರು ಆ ಟೈಮಲ್ಲಿ ನಮಗೆ ಭಾಳ ಇದು ಮಾಡಿ, ಯಾಕಂದರೆ ನಮ್ಮ ಗಂಗಾವತಿನಲ್ಲಿ ಆಲ್ರೆಡಿ ಒಂದು ಕೋರ್ಟ್ ಇದೆ, ಎಕ್ಸ್ಟ್ರಾ ಕೋರ್ಟ್ ಇದೆ ಅಕೊಮಡೇಷನ್ ಮಾಡೋಕ್ಕೆ. ಬಟ್ ಅಲ್ಲಿ ಆಫೀಸರ್ ಇದ್ದಿದ್ದಿಲ್ಲ. ಸೊ ಇದನ್ನು ಪ್ರಪೋಸಲ್ ಕಳಿಸಿರಿ ಅಂತೇಳಿ ನಮಗೆ ಭಾಳ ಮಾಡಿದ್ರು. ಮೊದಲಿಗೆ ಅವ್ರಿಗೆ MG ಶಿವಳ್ಳಿ ಸಾಹೇಬ್ರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ನೆಕ್ಸ್ಟ್ ಬಂದಿರುವಂಥ ನಮ್ಮ ಸದಾನಂದ ನಾಯಕ್ ಸಾಹೇಬರಾಗಿರ್ಬೋದು, ರಮೇಶ್ ಗಾಣಿಗಿರಿ ಸಾಹೇಬರಾಗಿರ್ಬೋದು, ನಾಗೇಶ್ ಪಾಟೀಲ್ ಸಾಹೇಬರಾಗಿರ್ಬೋದು, ಇವರೆಲ್ಲರೂ ನಮಗೆ ಪ್ರೆಷರ್ ಮಾಡಿದ್ರು. ಇದಕ್ಕೆಲ್ಲರೂ ಮುಖ್ಯವಾಗಿ ಇದಕ್ಕಿಂತ ನಾವು ಭಾಳ ನಾವು ವಕೀಲರ ಸಂಘದಿಂದ ನಾವು ಧನ್ಯವಾದ ತಿಳಿಸ್ಬೇಕಾಗಿರೋದು ನಮ್ಮ PDJ ಚಂದ್ರಶೇಖರ್ C ಸಾಹೇಬರು. ಅವರು ಸ್ವಲ್ಪ ಮುತುವರ್ಜಿ ವಹಿಸಿ ಈಗ ಆಲ್ರೆಡಿ ಪ್ರಪೋಸಲ್ ಕಳಿಸಿದ್ರಿ, ಅದನ್ನು ಆದಷ್ಟು ಬೇಗ ಮಾಡೋಣ ಅಂತೇಳಿ ಅವರು ಪಾಪ ಇದನ್ನು ಇಟ್ಕೊಂಡು ನಮ್ಮ ADM ಸಾಹೇಬ್ರಿಗೆ ಈಗೇನು ಕಮಲ್ ಸಾಹೇಬ್ರು ಇದ್ದಾರೆ ಅವರಿಗೆಲ್ಲ ಪ್ರೆಷರ್ ಮಾಡಿಸಿ ಈ ಅಲ್ಲಿಂದ ನಮಗೆ ಸರ್ಕಾರಕ್ಕೆ ಏನು ಹೋಗ್ಬೇಕಾಯ್ತು ಹೋಗಿಸಿ ಅಲ್ಲಿಂದ ಏನು ಮಾಡಬೇಕು ಮ್ಯಾಕ್ಸಿಮಮ್ ಮಾಡಿ ಈ ಒಂದು ಕೋರ್ಟ್ ತಂದಿದ್ದಾರೆ. ಸೊ ನಮ್ಮ ಗಂಗಾವತಿ ವಕೀಲರ ಸಂಘದ ಪರವಾಗಿ ನಾನು ಎಲ್ಲ ನ್ಯಾಯಾಧೀಶರಿಗೆ, ಗೌರವಾನ್ವಿತ ನ್ಯಾಯಾಧೀಶರಿಗೆ ಹಾಗೂ ಘನ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇನೆ. ಹೆಚ್ಚುವರಿ ನ್ಯಾಯಾಲಯ ಆಗಿದ್ದು ತುಂಬ ಸಂತೋಷದ ವಿಷಯ. ಈ ಹೆಚ್ಚುವರಿ ಆದ್ದರಿಂದ ಗಂಗಾವತಿಯ ನಗರದ ಎಲ್ಲ ಕಕ್ಷಿದಾರರಿಗೆ ನ್ಯಾಯದಾನದಲ್ಲಿ ಸುಲಭವಾಗಿ ವೇಗವಾಗಿ ಅವಕಾಶ ಇದೆ. ಈ ಒಂದು ಆಗಬೇಕಾದ ಮಂಡಿಸಿದಂತಹ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಮತ್ತು ನಮ್ಮ ನ್ಯಾಯ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೂ, ನ್ಯಾಯಾಧೀಶರಿಗೂ ಈ ಮೂಲಕ ಧನ್ಯವಾದ. ನಮಗೆ ಸ್ಯಾಂಕ್ಷನ್ ಆಗಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತು ಅದನ್ನೇ ಸ್ಯಾಂಕ್ಷನ್ ಮಾಡಿದಂಥ ಆಡಳಿತವರಿಗೂ ಹಾಗೂ ನ್ಯಾಯಾಧೀಶರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.